ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ತುಂಬ ಜನ ನೋಡ್ತಾರೆ, ಸೊ ಫುಲ್ಲು ವಿಡಿಯೋನೂ ಸಹ ನೋಡಿರೋದಿಲ್ಲ. ಪ್ಲೀಸ್ ಫುಲ್ಲು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಲಾಗ್ ಬಂದು ನನ್ನ ಒಂದು ಶಾಪಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೈಲಿ ಬಂದು ಮನೆಯಲ್ಲಿ ಮತ್ತು ಗಾರ್ಡನಿಂದ ಸ್ಟಾರ್ಟ್ ಮಾಡ್ತಾ ಇದೆ. ರೊಟೀನ್ ಲಾಗ್ ಅಂತ ಹೇಳಿ ಇವತ್ತು ಬಂದು ನನ್ನ ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ತುಂಬ ಬೇಗನೆ ಬಂದುಬಿಟ್ಟಿದೆ. ಹಾಗಾಗಿ ಕೆಲಸನ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಇವತ್ತು ಸುಮಾರು 5 ರಿಂದ 6 ಸ್ಯಾರಿಗೆ ಫಾಲ್ ಹಾಕೋದಿತ್ತು. ಅದೆಲ್ಲ ಫುಲ್ಲು ಎಮ್ಮಿಂಗು. ಯಾವುದೇ ರೀತಿ ಸ್ಟಿಚ್ ಆದರೆ ಏನು ಬೇಗ ಮಾಡಿಬಿಡ್ತೀನಿ. ಎಮ್ಮಿಂಗ್ ಆದರೆ ಸ್ವಲ್ಪ ಆಂಟಿಗೆಲ್ಲ ಕೊಟ್ಟರೆ ಬೇಗ ಎಮ್ಮಿಂಗ್ ಮಾಡಿ ಕೊಡ್ತಾರೆ ನಾನು ಹೋಗೋ ಟೈಮ್ಗೆ ಅಂತ ಹೇಳಿ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದೆ. ಸ್ಯಾರಿ ಜಿಗ್ಸಾಕು ಕೂಡ ತುಂಬ ಇದ್ವು. ನಂತರ ಅದರಿಂದ ಬ್ಲೌಸ್ನೆಲ್ಲ ಸ್ವಲ್ಪ ವರ್ಕು ಸಹ ಕೊಡಬೇಕಿತ್ತು. ಹಾಗಾಗಿ ಅದನ್ನೆಲ್ಲ ಸಪ್ರೇಟಾಗಿ ಕಟ್ ಮಾಡಿಕೊಂಡು ನಂತರ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಹಿಂಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ಬಟ್ ಅದು ಮಧ್ಯೆ ಜೊತೆಗೆ ಯಾರಾದರೂ ಕಸ್ಟಮರು ಬರೋದು ಮತ್ತು ಅಲ್ಲಿ ಒಂದು ಹಾಫ್ ಆನ್ ಅವರ್ ವೇಸ್ಟ್ ಆಗುತ್ತೆ ಟೈಮು. ಇದೇ ಥರನೇ ನಡೀತಿರುತ್ತೆ ಡೈಲಿ. ಯಾರಾದರೂ ಬಂದು ಕೂತ್ಕೊಂಡ್ರೆ ಅವ್ರ ಜೊತೆ ಕೂತ್ಕೊಂಡು ನಾನು ಸಹ ಮಾತಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಸ್ವಲ್ಪ ಟೈಮು. ಮತ್ತು ಜೊತೆಗೆ ನನ್ನ ಕೆಲಸ ಏನಾದರೂ ಇತ್ತು ಅಂದರೂ ಸಹ ಕೈಯಲ್ಲಿ ಕುಚ್ಚು ಕಟ್ಟೋದು ಎಲ್ಲ ಇರುತ್ತೆ. ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ, ಕೆಲಸ ಇಲ್ಲ ಅನ್ನೋ ದಿವಸನೇ ಇರೋದಿಲ್ಲ. ಒಂದೊಂದು ಟೈಮು ತುಂಬ ರಿಸ್ಕ್ ಇರುತ್ತೆ, ಕೆಲವೊಂದು ಟೈಮು ಸ್ವಲ್ಪ ಫ್ರೀ ಇದ್ದಾಗ ನನ್ನ ಕೆಲಸಗಳು ಸಹ ಮಾಡ್ಕೊಳ್ತೀನಿ. ನನ್ನ ಬ್ಲೌಸ್ಗಳು ಸ್ಟಿಚ್ ಮಾಡ್ಕೊಳ್ಳೋದಾಗಿರ್ಬೋದು, ನಮ್ಮಮ್ಮಂದು ಮತ್ತು ಈ ಥರ ಸಣ್ಣ ಪುಟ್ಟದೆಲ್ಲ ನಂದು ಮಾಡ್ಕೊತೀನಿ. ಬಟ್ ಆ ಥರ ಟೈಮೇ ಸಿಗೋದಿಲ್ಲ ಒಂದೊಂದು ಟೈಮ್. ಇವಾಗ ಸೀಸನ್ ಬಂದು ಹಬ್ಬದ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಬಟ್ಟೆಗಳು ಎಲ್ಲ ಮತ್ತು ಕಸ್ಟಮರ್ಸು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹಾಗಾಗಿ ಇವಾಗ ಶಾಪ್ನ ಕ್ಲೋಸ್ ಮಾಡೋದು ಸ್ವಲ್ಪ ಕಡಿಮೆನೇ. ಆದ್ರೂ ಸಹ ನನಗೆ ಹೊರಗಡೆ ಎಲ್ಲ ಹೋಗೋದು ಇರುತ್ತೆ ಮತ್ತು ವರ್ಕ್ ಕೊಡೋದಕ್ಕೆ ಈ ಥರ ಎಲ್ಲ ಇದ್ದಾಗ ಸ್ವಲ್ಪ ಅಲ್ಲಿ ಟೈಮ್ ಕೂಡ ಸ್ಪೆಂಡ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಟೈಮ್ನ ಹೇಗೆ ಮಾಡೋದು ಬ್ಯಾಲೆನ್ಸು ಅಂತ ಒಂದು ಟೈಮ್ ನಾನು ಅದ್ರ ಸಪ್ರೇಟ್ ವಿಡಿಯೋ ಸಹ ಮಾಡಿ ತೋರಿಸ್ತೀನಿ. ಸಂಧ್ಯಾ ಆಂಟಿ ಅವರು ನನ್ನ ಕಾಫಿ ಟೀ ಎಲ್ಲ ಮಾಡ್ಕೊಡ್ತಿರ್ತಾರೆ ಅಲ್ಲ ಆಂಟಿ. ತಿಂಡಿ ಬೇಕಾ ತಿಂಡಿ, ಊಟ ಬೇಕಾ ಊಟ, ಏನ್ ಬೇಕಾದ್ರೂ ಮಾಡ್ಕೊಡ್ತೀನಿ ನಮ್ಮ ಹುಡುಗಿಗೆ. ಕೆಲಸ ಮಾತ್ರ ನಂಗೆ ಬೇಗ ಮಾಡ್ಕೊಡಲ್ಲ ಆಂಟಿ. ಒಂದ್ ದಿವಸ ಲೇಟ್ ಆಂಟಿ. ಒಂದು ಸೀರೆ ಇಷ್ಟ ಹಾಕ್ಕೊಡ್ತೀನಿ, ಒಂದು 3-4 ಸೀರೆ ಹಾಕ್ಕೊಡ್ತೀನಿ. ಮಾಡ್ತಾ ಇದ್ರೆ ಅಷ್ಟಕ್ಕೆ ಇನ್ನೂ 1-2 ಕೊಡ್ತೀನಿ. ನಾನು ಹೋಗೋ ಹೊತ್ತಿಗೆ ಮಾಡ್ಕೊಟ್ಬಿಟ್ರೆ ಏನಿಲ್ಲ, ಇವಾಗ ಹಾಕಿ ಕೊಡ್ತೀನಿ. ಅಷ್ಟಲ್ಲಿರೋ ಬ್ಯಾಗು ತಗೊಂಬರಕ್ ಬರ್ತೀನಲ್ಲ. ಈಗ ಅಕಸ್ಮಾತ್ ಇವಾಗ ನೀನ್ ಸೀರೆ ಫೋನ್ ಮಾಡ್ತಿಲ್ಲ, ಅವಾಗ ಬರ್ತೀನಲ್ಲ. ಮಾಡ್ಬಿಟ್ಟು ಫಾಲ್ ಹಾಕ್ಬಿಡ್ತೀನಿ ಫಸ್ಟ್, ಕುಡಿ. ಆಮೇಲೆ ನಾನು ಟೀ ಕುಡಿದ್ಬಿಟ್ಟು ಬೇಗ ಬಂದ್ಬಿಟ್ನಲ್ಲ ಆಂಟಿ. ಮನೇಲೆ ಮಾಡ್ಕೊಂಡು ಕುಡಿದು ಬರ್ತಿದ್ದ. ಏನಾಯ್ತು? ಅಯ್ಯೋ, ನಾನೇನು ಸೌಗೋಗ್ತೀನ ಇಲ್ಲ, ನನ್ನ ಆಸ್ತಿ ಕರ್ಗೋಗುತ್ತಾ? ಅವರು ಸಂಧ್ಯಾ ಆಂಟಿ ಅಂತ ಹೇಳಿ ನಮ್ಮದು ಶಾಪ್ ಮೇಲೆ ಮನೆ ಇದೆ ಅವ್ರದ್ದು. ಹಾಗಾಗಿ ಆಂಟಿನೇ ಎಲ್ಲ ಸ್ವಲ್ಪ ಉಕ್ಸು ದಾರ ಹಾಕಿ ಕೊಡ್ತಾರೆ ಬ್ಲೌಸಸ್ಗೆ, ಮತ್ತು ಫಾಲ್ಗೆಲ್ಲ ಹೆಮ್ಮಿಂಗ್ ಮಾಡ್ಕೊಂಡು ಕೊಡೋದು, ಈ ಥರ ಎಲ್ಲ ಮಾಡಿ ಕೊಡ್ತಾರೆ. ಹಾಗಾಗಿ ಅವ್ರಿಗೆ ಇಂಥ ಪ್ರೈಸ್ ಅಂತ ಹೇಳಿ ಅವ್ರಿಗೆ ಫಿಕ್ಸ್ ಮಾಡಿಬಿಟ್ಟಿರ್ತೀನಿ. ಆ ಪ್ರೈಸಿಗೆ ಅವರು ನನ್ನ ಕೆಲಸ ಮಾಡ್ಕೊಂಡು ಕೊಡ್ತಾರೆ. ನಾನು ಎಷ್ಟು ಬೇಗ ಮಾಡಿ ಕೊಡ್ತೀನೋ ಅವರು ಕೂಡ ಅಷ್ಟೇ ಫಾಸ್ಟಾಗಿ ಮಾಡ್ತಾರೆ. ಪಾಪ ಏನು ಲೇಟ್ ಮಾಡೋದಿಲ್ಲ. ಪಾಪ ಅವರು ಹೊರಗಡೆ ಹೋಗಿ ಕೆಲಸ ಎಲ್ಲ ಮಾಡ್ಕೊಂಡು ಬಂದು ನನಗೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಒಬ್ರಿಗೊಬ್ರು ಈ ಥರ ಸಪೋರ್ಟ್ ಮಾಡ್ತಿದ್ರೆ ಹೆಣ್ಮಕ್ಳಿಗೆ ತುಂಬಾ ಈಸಿ ಆಗುತ್ತೆ ಕೆಲಸ. ನಾವೇ ಮಾಡ್ತೀವಿ ಎಲ್ಲ ಅಂತ ಅನ್ನೋದು ಸ್ವಲ್ಪ ಕಷ್ಟದ ಕೆಲಸ. ಹೊರಗಡೆನೂ ಸಹ ಕೊಟ್ಟು ನಾವು ಮಾಡಿಸ್ಲೇಬೇಕಾಗುತ್ತೆ. ಈ ಒಂದು ಟೈಲರ್ ಕೆಲಸದಲ್ಲಿ ಒಂದು ಉಕ್ಸು ದಾರ ಹಾಕೋದಾಗಿರ್ಬೋದು, ಅದನ್ನು ನಾವೇ ಹಾಕಿ ಮಾಡ್ತೀವಿ ಅನ್ನೋದು ಕಷ್ಟ ಆಗಿಬಿಡುತ್ತೆ. ಒಂದೊಂದು ಟೈಮ್ ನಾವೇ ಮಾಡ್ಕೊಳ್ಬೋದು, ಒಂದೊಂದು ಟೈಮ್ ಆ ಥರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಪರ್ಮನೆಂಟಾಗಿ ಆಂಟಿನೇ ನಾನು ಈ ಒಂದು ಬಟನ್ ಹಾಕಲಿಕ್ಕೆ ಅಂತ ಹೇಳಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಂತರ ನಾನು ಹೊರಗಡೆ ಸ್ಯಾರಿ ಕುಚ್ಗೂ ಸಹ ನಾನು ಹೊರಗಡೆ ಸ್ವಲ್ಪ ಕೊಡ್ತೀನಿ. ಅದು ಜಾಸ್ತಿ ಕಸ್ಟಮರ್ದು ಸ್ಯಾರಿ ಬಂದಾಗ ಮಾತ್ರ. ಇಲ್ಲಾಂದರೆ ನಾನೇ ಒಬ್ಬಳೇ ನನಗೆ ಓಕೆ ನಾನು ಮಾಡಬಹುದು ಅನ್ನೋದಿದ್ದರೆ ಮಾತ್ರ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಹೊರಗಡೆ ಕೊಟ್ಟು ಸಹ ಮಾಡಿಸ್ತೀನಿ. ಯೂಶ್ವಲಿ ಈ ಥರ ಒಂದು ಶಾಪ್ ಇಟ್ಕೊಂಡ್ರೆ ನಿಮಗೆ ಕೆಲಸಗಳು ಇದ್ದೇ ಇರುತ್ತೆ. ಸಣ್ಣ ಪುಟ್ಟ ಇವಾಗ ಡ್ರೆಸ್ ಫಿಟ್ಟಿಂಗ್ ಇಟ್ಕೊಡೋದಾಗಿರ್ಬೋದು, ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತೆ. ನಂತರ ನಾನು ಅಂಗಡಿಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ಇಲ್ಲಿ ವರ್ಕ್ ಅಂಗಡಿಗೆ ಬಂದಿದೆ. ವರ್ಕಲ್ಲಿ ಇವರು ಯಾವುದೋ ಒಂದು ಫ್ರೇಮ್ಗೆ ವರ್ಕ್ ಹಾಕಿ ಮಾಡ್ತಾಯಿದ್ರು. ತುಂಬ ಫಾಸ್ಟಾಗಿ ಮಾಡ್ತಾಯಿದ್ರು, ಅರ್ಜೆಂಟ್ ಇತ್ತು ಅಂತ ಹೇಳಿ ವರ್ಕ್ ಮಾಡಿಕೊಡ್ತಾಯಿದ್ರು. ವರ್ಕವ್ರು ಇಷ್ಟು ಚೆನ್ನಾಗಿ ಮಾಡ್ತಿರ್ತಾರೆ ಅಂದರೆ, ಬಟ್ ತುಂಬ ಅಷ್ಟು ಸ್ಪೀಡಾಗಿ ಮಾಡಿದ್ರೂ
ಆ ಫಿನಿಶಿಂಗು ಅಷ್ಟೇ ನೀಟಾಗೂ ಸಹ ಕೊಟ್ಟಿರ್ತಾರೆ. ಸೊ ನಾನು ಎಂಬ್ರಾಯ್ಡ್ರಿ ವರ್ಕ್ ಕಲ್ತಿದ್ದೀನಿ, ಅದ್ರ ಬಗ್ಗೆ ಏನು ಅನ್ನೋದು ಗೊತ್ತು. ಅಷ್ಟು ಸ್ಪೀಡಾಗಿ ಮಾಡೋದಕ್ಕೆ ಬರೋದಿಲ್ಲ, ಬಟ್ ವರ್ಕು ಈ ಥರ ಹ್ಯಾಂಡ್ ವರ್ಕ್ ಮಾಡೋದು ಸ್ವಲ್ಪ ಕಷ್ಟನೇ ಇರುತ್ತೆ. ನಾವು ಕೆಲವೊಂದು ಸರಿ ಅವರಿಗೆ ಹೇಳಿಬಿಡ್ತೀವಿ, ಈ ಥರ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಈ ಥರ ಸರಿಯಾಗಿ ಮಾಡಿಲ್ಲ ನೀವು ಅಂತ. ಕೆಲವೊಂದು ಡಿಸೈನ್ಸಲ್ಲಿ ತುಂಬ ಡೀಟೇಲ್ಸಾಗಿ ಕೊಟ್ಟಿರ್ತಾರೆ, ಬಟ್ ಅವ್ರಿಗೂ ಗೊತ್ತಾಗಿರೋದಿಲ್ಲ. ಆಗ ಮಿಸ್ಟೇಕ್ ಆದಾಗ ನಾವು ಕೂಡ ಬೈದ್ಬಿಡ್ತೀವಿ, ನೀವು ಈ ಥರ ಡೀಟೇಲ್ಸ್ ಆಗಿಲ್ಲ ಮಾಡಿಲ್ಲ ಅಂತ ಹೇಳಿ. ಸೊ ಸುಮಾರು ಈ ಥರ ಹ್ಯಾಂಡ್ ವರ್ಕ್ ಮಾಡೋದ್ರಿಂದ ಒಂದು 3,000 to 4,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸುಮಾರು ಇದೊಂದು 4,000 ಅಂತ ಏನೋ ಹೇಳಿದ್ರು. ಸೊ ತುಂಬ ಚೆನ್ನಾಗಿ ಬಂದಿತ್ತು, ಎಲ್ಲ ಶುಗರ್ ಬೀಟ್ಸ್ ಹಾಕಿ ಮಾಡಿರ್ತಕ್ಕಂಥದ್ದು. ಸೊ ನಂತರ ಮನೆಗೆ ಬಂದಾಗ ನನ್ನ ಫ್ರೆಂಡ್ ಒಬ್ಬರು ರಾಘವೇಂದ್ರ ಸ್ವಾಮಿಯಿಂದ ಪ್ರಸಾದ ತೊಗೊಂಡು ಬಂದು ಕೊಟ್ಟಿದ್ರು. ಸೊ ಮಗನಿಗೆ ತುಂಬ ಇಷ್ಟ ಈ ಒಂದು ಪ್ರಸಾದ, ಅವನಿಗೆ ಕೊಡ್ತಾ ಇದೆ. ಇದು ಆರೆಂಜ್ ಕಲರ್ ಇಲ್ಲ ಅಂತ ಹೇಳಿ ಅವ್ನು ತಿನ್ನಲೇ ಇಲ್ಲ, ಅದನ್ನು ಬರೀ ವೈಟ್ ಕಲರ್ ಇತ್ತು ಅಂತ. ಸೊ ಆರೆಂಜ್ ಕಲರು, ವೈಟ್ ಕಲರ್ ಈ ಥರ ವೆರೈಟೀಸಲ್ಲಿ ಬರ್ತಾ ಇರುತ್ತೆ ರಾಘವೇಂದ್ರ ಪ್ರಸಾದ. ಬಟ್ ಇದು ಸ್ವಲ್ಪ ಸಕ್ಕರೆ ಸ್ವೀಟು ಸ್ವಲ್ಪ ಜಾಸ್ತಿ ಇರುತ್ತೆ, ಜಾಸ್ತಿ ತಿನ್ನೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಪ್ರಸಾದ ಅಂತ ಹೇಳಿ ತಿನ್ಬೋದು ಅಷ್ಟೇ. ಸ್ವೀಟ್ ಜಾಸ್ತಿ, ಇದು ಚೆನ್ನಾಗಿರುತ್ತೆ ಆದರೆ. ಇಸ್ಕೋ, ಅಪ್ಪನ ಹತ್ರ ಇಸ್ಕೋ ರೀ. ಕಾಯಿನ್ ಮಾತ್ರ ಹಾಕು, ಕಾಯಿನ್ ಮಾತ್ರ ಹಾಕೋ, ಕಾಯಿನ್ ಮಾತ್ರ ಕೊಡ್ರಿ, ನೋಟ್ ಬೇಡ, ನೋಟ್ ಬೇಡ, ಕಾಯಿನ್ ಕೊಡು ಅಪ್ಪಂಗೆ ಹೇಳು. ತನುಷ್ ಕೊಡಿಲಿ, ಕಾಯಿನ್ ಹಾಕಿಸ್ಕೋ, ಇಟ್ಕೊ, ಅಲ್ಲಿ ಮೇಲ್ಗಡೆ ಇಡು, ಅಲ್ಲೇ ಇರುತ್ತೆ, ಡೈಲಿ ಹಾಕು ಆಯಿತಾ, 1 ರೂಪಾಯಿ. ಸೊ ನಾನು ಬರೋದು ಸ್ವಲ್ಪ ಲೇಟ್ ಆಗಿತ್ತು ಮನೆಗೆ ಇವತ್ತು, ಹಾಗಾಗಿ ಹಸ್ಬೆಂಡ್ ಟೀ ಮಾಡಿ ಇಟ್ಟಿದ್ರು. ಸೊ ಟೀ ಕುಡಿದ್ಬಿಟ್ಟು ಈವ್ನಿಂಗು ಸ್ವಲ್ಪ ಕತ್ಲೆ ಆದಂಗೆ ಆಗ್ತಾಯಿತ್ತು. ಸೊ ಗಿಡಗಳಿಗೆ ನೀರು ಹಾಕಿಬಿಡೋಣ ಅಂತ ಹೇಳಿ ಬಂದಿದ್ದೆ. ಸೊ ತುಂಬ ಗಿಡಗಳು ಒಣಗಿಬಿಟ್ಟಿದ್ವು. ನನ್ನ ಮಗಳಿಗೆ ಹೇಳಿರ್ತೀನಿ ಹಾಕು ಅಂತ, ಬಟ್ ಅವಳು ಸ್ವಲ್ಪ ಜಾಸ್ತಿ ನೀರು ಹಾಕೋದಿರೋ, ಜಸ್ಟ್ ಸ್ವಲ್ಪ ಲೈಟಾಗಿ ಹಿಂಗೆ ಹಾಕ್ಬಿಟ್ಟು ಬಂದುಬಿಟ್ಟಿರ್ತಾಳೆ. ಅದು ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಇದೆ ಅಂತ ತೊಗೊಳುತ್ತೆ. ಹಾಗಾಗಿ ಮಕ್ಕಳಿಗೆ ಹೇಳಿದ್ರೆ ಆಗೋದಿಲ್ಲ ಅಂತ ಅನಿಸ್ತು. ಸೊ ಇನ್ಮೇಲೆ ನಾನೇ ಹಾಕಬೇಕು. ಒಂದೊಂದು ಟೈಮು ಅವಳಿಗೆ ಹೇಳಿರ್ತೀನಿ, ಬಟ್ ಅವಳು ಅಷ್ಟು ನೀಟಾಗಿ ಹಾಕಿರೋದಿಲ್ಲ. ಸೊ ಎಷ್ಟೊಂದು ಗಿಡ ಇದೆಯಲ್ವಾ, ಒಂದೊಂದು ಗಿಡಗಳಿಗೆಲ್ಲ ಸ್ಕಿಪ್ಪೇ ಮಾಡಿಬಿಟ್ಟಿರ್ತಾಳೆ. ಸೊ ಅಕ್ಕಿ ತೊಗೊಂಡು ಬಂದಿದ್ವಿ. ಅಕ್ಕಿ ನೋಡಿ, ಈ ಥರ ಅಕ್ಕಿ ನಾವು 25 kgs ಏನಾದರೂ ಆ ಥರ ತೊಗೊಂಡು ಬಂದುಬಿಟ್ರೆ, ಈ ಥರ ಏನಾದರೂ ಹುಳ ಹಾಕಿಬಿಡುತ್ತೆ ಅನ್ನೋ ಭಯ ಇದ್ದರೆ ಈ ಥರ ಒಂದು ಒಣಮೆಣ್ಸಿನ್ಕಾಯಿನ ಹಾಕಿ ಇಡೋದ್ರಿಂದ ಅಕ್ಕಿ ಯಾವುದೇ ಕಾರಣಕ್ಕೂ ಹುಳ ಆಗೋದಿಲ್ಲ. ನಂತರ ಇದು ಹಿಂದ್ಗಡೆ ಒಣಮೆಣ್ಸಿನ್ಕಾಯಿ ತೊಟ್ಟಿ ಇರುತ್ತಲ್ಲ, ಸೊ ಅದನ್ನು ಯಾವುದೇ ಕಾರಣಕ್ಕೂ ತೆಗೆದ್ಬಿಟ್ಟು ಹಾಕಬೇಡಿ, ಏಕೆಂದರೆ ಒಳಗಿರೋವಂಥ ಬೀಜ ಎಲ್ಲ ಅಕ್ಕಿಗೆಲ್ಲ ಹಡ್ಕೊಂಬಿಡುತ್ತೆ. ಸೊ ಹಾಗೆ ನೀವು ಒಂದು 6 to 7 ಒಣಮೆಣ್ಸಿನ್ಕಾಯಿನ ಹಾಕಿ ಇಟ್ಟರೆ ಒಳ್ಳೆಯದು. ಸೊ ನಾನಿಲ್ಲಿ ಯುಗಾದಿ ಹಬ್ಬದ ಕಾರ್ಡ್ ಅಂತ ಹೇಳಿ ಹಾಕ್ತೀವಿ. ಸೊ ಇದು ನಾನು ಒಂದು 3 ವರ್ಷದಿಂದ ಹಾಕ್ತಾಯಿದ್ದೀನಿ. ಸೊ ಇದು ಒಬ್ಬರು ಸಪ್ರೇಟಾಗಿ ಇವಾಗ ಅಂದರೆ ಫಸ್ಟ್ ಟೈಮ್ ಹಾಕಿರೋ ಅಂಥದ್ದು ಇವ್ರ ಹತ್ರ ಕಾರ್ಡು. ಸೊ ಏನೇನೆಲ್ಲ ಐಟಮ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಮತ್ತು ಹಸ್ಬೆಂಡು ಚೆಕ್ ಮಾಡ್ತಿದ್ವಿ. ಸೊ ತೋರಿಸ್ತೀನಿ ಒಂದೊಂದಾಗಿ, ಇದು ವರ್ತಲ್ವಾ ಅಂತ ಹೇಳಿ ಕೂಡ ಹೇಳ್ತೀನಿ. ಅದೇನದು ಆಟ, ಅದು ಅಷ್ಟೇ ಆಟ. ಎಷ್ಟು? 2 kg ಆಟ, 1 kg ಮೈದಾ, ಹಾಂ, ಆಮೇಲೆ ಕಡಲೆ ಹಿಟ್ಟು 1 kg. ಓಕೆ, ಅದೇನೆಲ್ಲ ಕವರ್ ಕಟ್ ಕೊಟ್ಬಿಟ್ಟಾರಲ್ಲ, ಬೇಗ ಕಲಿಗೆ. ಬೆಲ್ಲ 1 kg, ಎಲ್ಲ 1 kg. ಗರಂ ಮಸಾಲ 1 ಪ್ಯಾಕೆಟು. ಓಕೆ, ಹಂಗೆ ಹೇಳಿ. ಆಮೇಲೆ ಮೈದಾ 2 kg, ಎಲ್ಲ 2 kgನೋ ಏನೋ ಅನಿಸುತ್ತೆ. ಕಡಲೆಬೇಳೆ 1 kg. ಆಮೇಲೆ ಉದ್ದಿನಬೇಳೆ 1 kg. ಓಕೆ, ಆಮೇಲೆ ಕಡಲೆಕಾಳು ಅರ್ಧ kg 1 kg ಇದೆ. ಆಮೇಲೆ ಸೋಜಿ ರವೆ 1 kg. ಈ ಥರ ಪ್ಯಾಕ್ ಮಾಡ್ಕೊಟ್ಬಿಡ್ಬೇಕಿತ್ತು ತೊಗರಿಬೇಳೆನ. ಕಡಲೆ ಬೀಜ ಅರ್ಧ kg 1 kg. 1 kg ಬರಲ್ಲ, 1 kg ಬರುತ್ತೆ. ಆಮೇಲೆ ಮಟನ್ ಮಸಾಲ ಪೌಡರು. ಆಮೇಲೆ ಅದೇನದು ಅಕ್ಕಿ, ಬಾಸುಮತಿ ರೈಸ್, ಆಮೇಲೆ ಹೆಸರು ಬೇಳೆ. ಈ ಕಡೆ ಇಡಿ. ಕಡಲೆ ಅದು 1 kg. ಅವಲಕ್ಕಿ ಅದು ಅಷ್ಟೇ 1 kg. ಇಷ್ಟೇನಾ? ಎಲ್ಲ ಐಟಮ್ಸು ಬಂದೈತಾ? ಎಷ್ಟು ಐಟಮ್ಸು? 1 2 3 4 5 6 7 8 9 10 11 12 13 14 15 16 17 ಐಟಮ್ಸು. ಮತ್ತು 25 kg ಅಕ್ಕಿ.
20 kg 12 kg 25 kg ಅಕ್ಕಿ ಅದು ಚೀಲ. ಗರಂ ಮಸಾಲ ಮಟನ್ ಪೇಸ್ಟ್ ಇದು ಯಾವುದು ಎಲ್ಲ 1 kg ಕಣ್ರಿ. ಪೇಸ್ಟ್ ಅದು ಪೇಸ್ಟ್ ಅಲ್ಲ, ಪೌಡ್ರು. ಮಟನ್ ಮಸಾಲ ಪೌಡ್ರು ಮತ್ತು ತೇಜು ಗರಂ ಮಸಾಲ ಅಷ್ಟೇ ಅಲ್ವಾ? ಇದಕ್ಕೆಲ್ಲ ಎಷ್ಟು ಅಂಗಡಿಯಲ್ಲಿ ರೇಟು ಅಂತ ನೋಡ್ಬಿಟ್ಟು ಚೆಕ್ ಮಾಡಬೇಕು, ರಾಯಲ್ ಮಾರ್ಟ್ ಪ್ರೈಸ್ ಎಷ್ಟು ಅಂತ. ಸೊ ನಾವು ಕಾರ್ಡ್ ಹಾಕಿರೋದು ವರ್ತಾ ಅಲ್ವಾ ಅಂತ ಗೊತ್ತಾಗುತ್ತೆ. ಎಷ್ಟು ಕಟ್ಟಿದೆಯಾ? 350. 50. ಎಷ್ಟು ಕೆ ಜಿ ಇದು? ಏನು 2 kg ಮಟನ್ ಅಥವಾ ಬೇಡ ಅಂದರೆ ಅಕ್ಕಿ, 1 kg 25 kg ಅಕ್ಕಿ, 5 kg ಎಣ್ಣೆ ಮತ್ತು ಎಲ್ಲ 1 kg ಐಟಮ್ಮು, ದಿನಸಿ ಐಟಮ್ಮು. 3 ಸಾವಿರ ಕಟ್ಟಿದೆಯಾ? 350 ಕಟ್ಟಿದ್ದೀನಿ. 1 ತಿಂಗಳು 12 ಮಂತ್ಸ್ಗೆ ಎಷ್ಟಾಗುತ್ತೆ? 3,500 ಪ್ಲಸ್ 4,000 ಸೊ ಇದು ಒಂದು ಯುಗಾದಿ ಹಬ್ಬದ ಕಾರ್ಡ್ ಅಂತಲೇ ಹೇಳ್ಬೋದು. ಸೊ ಇದು ನಾನು ಸುಮ್ಮನೆ ನನ್ನ ಶಾಪ್ ಹತ್ರ ಪಕ್ಕದಲ್ಲಿ ಒಬ್ಬರು ಹಾಕಿದ್ರು, ಅದನ್ನ ನೋಡಿ ನಾನು ಕೂಡ ಹಾಕ್ಕೊಂಡಿದ್ದು. ಇದು ಲಾಸ್ಟ್ ಟೈಮು ಒಬ್ಬರು ಹಿಂಗೆ ಫ್ರೆಂಡ್ ಜೊತೆ ಹಾಕಿದ್ದೆ. ಸೊ ಓಕೆ ಪರವಾಗಿಲ್ಲ ಅನಿಸಿತ್ತು. ಇದು ಬೇರೆಯವರು ಓಕೆ ಇದು ಕೂಡ ವರ್ತ್ ಇದೆ. ಸೊ ತಿಂಗಳಿಗೆ ಬಂದು 350 ರೂಪಾಯಿ ಕಟ್ಟೋ ಅಂಥದ್ದು ಸೇವಿಂಗ್ಸ್ ಥರ. ಸೊ ನಮಗೆ ನಾವು ಕಟ್ತೀವಿ, ಅವ್ರು ಬೇರೆ ಥರನೇ ಅದನ್ನು ರೊಟೇಷನ್ ಮಾಡ್ಕೊಂಡಿರ್ತಾರೆ. ಇದರಿಂದ ಏನಾದ್ರು ವರ್ತ್ ಇದೆಯಾ ಅಂತಂದರೆ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದ ಪ್ರಕಾರ ಈಗಿನ ಒಂದು ಪ್ರೈಸ್ಗೂ ವರ್ತ್ ಇದೆ ಅಂತಲೇ ಅನ್ನಿಸ್ತು. ಓಕೆ ಎಲ್ಲ ನಾವು ಕಟ್ಟಿರೋ ಅಮೌಂಟಿಗೂ ಮತ್ತು ಅವ್ರು ಕೊಟ್ಟಿರೋ ಐಟಮ್ಸ್ಗೂ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಸೊ ವರ್ತ್ ಅಂತ ಅನ್ನಿಸ್ತು. ಮತ್ತು ಇದು ಫಸ್ಟ್ ಟೈಮ್ ಇವ್ರ ಹತ್ರ ಹಾಕಿದ್ದು. ಐಟಮ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿರೋದೇ ಕೊಟ್ಟಿದ್ರು, ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು. 5 kg ಎಣ್ಣೆ, ಎಲ್ಲ ಥರದ ಕಾಳುಗಳು ಮತ್ತು ಮೈದಾ ಇದೆಲ್ಲ ನೀಟಾಗಿ ಇರೋವಂಥ ಪ್ಯಾಕಲ್ಲೇ ಕೊಟ್ಟಿದ್ದರು. ಸೊ ಓಕೆ ನಾವು ಇವಾಗ ಮಾಲಲ್ಲೆಲ್ಲ ತೊಗೊಂಡು ಬರ್ಬೋದು. ಸೊ ರಾಯಲ್ ಮಾರ್ಟು, ವಿಶಾಲ್ ಮಾರ್ಟು ಆ ಥರದ್ದೆಲ್ಲ ತರ್ಬೋದು. ಅವು 1 ತಿಂಗಳು ಸಹ ಇರೋದಿಲ್ಲ, ಅಷ್ಟು ಬೇಗ ಹಾಳಾಗಿಬಿಟ್ಟಿರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿ ನೋಡಿ, ಜಸ್ಟ್ ಮೇಲ್ಗಡೆ ಪ್ಯಾಕಿಂಗ್ ಕೂಡ ಆಗಿರೋದಕ್ಕೋಸ್ಕರ ತೊಗೊಂಡು ಬಂದುಬಿಟ್ಟಿರ್ತೀವಿ ನಾವು. ಸೊ ಒಳಗಡೆ ಯಾವ ಐಟಮ್ ಹಾಕಿರ್ತಾರೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ. ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. 1 ತಿಂಗಳು ಹೊರಗಡೆ ಯೂಸ್ ಮಾಡಲಿಲ್ಲ ಅಂದರೆ ಇಮ್ಮಿಡಿಯೇಟ್ಲಿ ಅದಕ್ಕೆ ಹುಳು ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದು ಓಕೆ ಪರವಾಗಿಲ್ಲ, ಏಕೆಂದರೆ ನಾವಿದೇನು ಮಡಿಕೊಂಡೇ ಇರೋದಿಲ್ಲ ಅಲ್ವಾ. ಸೊ ಯೂಸ್ ಮಾಡ್ತಾ ಇರ್ತೀವಿ. ಓಕೆ ಈ ಒಂದು ಕಾರ್ಡ್ ಹಾಕಿದ್ದು ವರ್ತ್ ಅಂತ ಅನಿಸ್ತು. ಸೊ ನಮ್ಮ ಅಮ್ಮಂದು ಮತ್ತು ನನ್ನ ಫ್ರೆಂಡ್ದು ಮತ್ತು ನಂದು. ಸೊ ದಿನಸಿ ಐಟಮ್ಸ್ನೆಲ್ಲ ಎತ್ತಿಟ್ಟು ನಾನಿಲ್ಲಿ ದೊಡ್ಡ ಪತ್ರೆ ಎಲೆಯಲ್ಲಿ ಬಜ್ಜಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಇದಂತೂ ತುಂಬ ಚೆನ್ನಾಗಿರುತ್ತೆ ದೊಡ್ಡ ಪತ್ರೆಯಲ್ಲಿ ಬಜ್ಜಿ ಮಾಡೋ ಅಂಥದ್ದು. ಸೊ ನಾವು ಯಾವ ರೀತಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀವಲ್ಲ ಅದೇ ರೀತಿ ಈ ಒಂದು ದೊಡ್ಡ ಪತ್ರೆ ಎಲೆಯಲ್ಲಿ ಬಜ್ಜಿ ಮಾಡೋ ಅಂಥದ್ದು. ಸೊ ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೂ ಸಹ ಗೊತ್ತೇ ಆಗೋದಿಲ್ಲ ಅದು ದೊಡ್ಡ ಪತ್ರೆ ಎಲೆಯಲ್ಲಿ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ನಂತರ ನಾವು ಕಡಲೆ ಹಸಿಟ್ಟೊಳಗೆ ಅದನ್ನು ಹದ್ದಿ ಎಣ್ಣೆಯಲ್ಲಿ ಬಿಡೋ ಅಂಥದ್ದು ಅಷ್ಟೇ. ಸೊ ತುಂಬ ಸಿಂಪಲ್ ಅದು. ನಾವು ಮಾಮೂಲಿ ಯಾವ ರೀತಿ ಬಜ್ಜಿ ಮಾಡ್ತೀವಲ್ಲ ಆ ರೀತಿ ಮಾಡಿದ್ರೆ ಸಾಕು. ಸೊ ಇನ್ನೊಂದು ಕಡೆ ಇಲ್ಲಿ ನಾನು ಬಸ್ಸಾರು ಮಾಡೋಣ ಅಂತ ಹೇಳಿ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಬಸ್ಸಾರಿಗೆ ನಾನು ನಮ್ಮ ಗಾರ್ಡನಲ್ಲಿ ಬೆಳೆದಂಥ ಒಂದು ಸೊಪ್ಪನ್ನು ಯೂಸ್ ಮಾಡಿ ಮಾಡ್ತಾ ಇರೋದು. ಸೊ ತುಂಬ ಚೆನ್ನಾಗಿತ್ತು. ಸೊ ಇದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಜೀರಿಗೆ, ಮೆಣಸು, ಸೊ ನಂತರ ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹುರ್ಕೊಳ್ಬೇಕು. ಸೊ ಇದೊಂದು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ನಿಮ್ಗೇನಾದರೂ ಸಾಂಬಾರು ಪೌಡರ್ ಯೂಸ್ ಮಾಡ್ತೀವಿ ಅನ್ನೋರು ಸಾಂಬಾರು ಪೌಡರ್ ಯೂಸ್ ಮಾಡ್ಕೊಳ್ಳಿ ಖಾರಕ್ಕೆ. ಸೊ ನಿಮಗೆ ಸಾಂಬಾರು ಪೌಡರ್ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಸಹ ಯೂಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ ಸೊ ಬಸ್ಸಾರಿಗೆ. ಸೊ ನಾವು ಸಾಂಬಾರು ಪೌಡರ್ನೇ ನಾನು ಯೂಸ್ ಮಾಡೋವಂಥದ್ದು. ಸೊ ಆಲ್ರೆಡಿ ನಾವು ಅದಕ್ಕೆ ಸ್ವಲ್ಪ ಕಾಳುಗಳು ಮತ್ತು ಮೆಣಸಿನಕಾಯಿ ಎಲ್ಲ ಹಾಕಿರ್ತೀವಲ್ವ. ಸೊ ಹಾಗಾಗಿ ನಾನು ಸ್ವಲ್ಪ ಸಾಂಬಾರು ಪೌಡರ್ನ ಯೂಸ್ ಮಾಡ್ಕೊಳ್ತೀನಿ. ಸೊ ಇನ್ನೊಂದು ಕಡೆ ಸೈಡು ಇಲ್ಲಿ ನಾನು ಕಾಳು ಮತ್ತು ಸೊಪ್ಪನ್ನು ಬೇಯಿಸಿಟ್ಕೊಂಡಿದ್ದೆ. ಸೊ ಅದನ್ನು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಕಾಳು ಮತ್ತು ಸೊಪ್ಪು, ಸೊ ಸ್ವಲ್ಪ ಕಾಳು ಬಂದು ರುಬ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಹಾಕ್ಕೊಳ್ತೀನಿ. ಸ್ವಲ್ಪ ಇದಕ್ಕೆ ಹುಣಸೆಹಣ್ಣು ಸಹ ಆ್ಯಡ್ ಮಾಡ್ಕೊಳ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನಾನೇ ಟೆರೆಸ್ ಮೇಲೆ ಬೆಳೆದಿರ್ತಕ್ಕಂಥ ಸೊಪ್ಪಲ್ಲಿ ಸಾಂಬಾರು ಮಾಡಿದ್ದು ತುಂಬ ಟೇಸ್ಟಾಗೂ ಸಹ ಇತ್ತು. ಯಾವುದೇ ರೀತಿ ನಾನು ಇದಕ್ಕೆ ಮೆಡಿಸನ್ ಎಲ್ಲ ಹಾಕಿ ಬೆಳೆದಿಲ್ಲ. ಸೊ ನ್ಯಾಚುರಲಾಗಿ ಬೆಳೆದಿರ್ತಕ್ಕಂಥದ್ದು. ಸೊ ಇದಕ್ಕೆ ನನಗೆ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಸೈಡು ಮುದ್ದೆಗೂ ಸಹ ಇಟ್ಕೊಂಡೆ, ಇನ್ನೊಂದು ಕಡೆ ಸೈಡು ಅನ್ನ ಕೂಡ ಮಾಡಿಕೊಂಡೆ. ಸೊ ನಮ್ಮದು 4 ಒಲೆ ಇರೋದ್ರಿಂದ
ಬೇಗ ಬೇಗ ಅಡುಗೆ ಮಾಡ್ಕೊಂಡ್ಬೋದು. ಸುಮಾರು ಒಂದು ಹಾಫ್ ಆನ್ ಅವರ್ ಟೈಮ್ ಇದ್ದರೆ ಸಾಕು. ಒಂದು ಕಡೆ ಸೈಡು ಅಂದರೆ ಕಾಳು ಮತ್ತು ಸೊಪ್ಪು ಎಲ್ಲ ಬೇಯಿಸ್ಕೊಂಡಿದ್ನಲ್ಲ, ಸೊ ಅದನ್ನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಸೈಡು ಮಡಿಕೆಯಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಫಸ್ಟೇ ಮಡಿಕೆ ಯೂಸ್ ಮಾಡಬೇಕಾದ್ರೆ ನಾನು ಡೈರೆಕ್ಟಾಗಿ ಎಣ್ಣೆ ಎಲ್ಲ ಹಾಕೋದಿಲ್ಲ. ಸ್ವಲ್ಪ ಬಿಸಿನೀರು ಬಿಸಿ ಮಾಡಿ ನಂತರ ಅದಕ್ಕೆ ಎಣ್ಣೆ ಹಾಕಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತೀನಿ. ಸೊ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಇಟ್ಕೊಂಡೆ. ನಂತರ ಸ್ವಲ್ಪ ಡ್ರೈ ಆದಮೇಲೆ ಸ್ವಲ್ಪ ಟಿಶ್ಯೂಲಿ ಸ್ವಲ್ಪ ಅದನ್ನು ನೀರಿನ ವೆಟ್ನೆಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಟಿಶ್ಯೂ ಹಾಕಿ ಅದನ್ನು ಡ್ರೈ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವು, ನಂತರ 2 ಸ್ಲೈಸಷ್ಟು ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಬಸ್ಸಾರು ಇಷ್ಟು ಸಿಂಪಲ್ಲಾಗಿ ಮಾಡಿಕೊಂಡೆ ಅಂತ ಹೇಳಿ. ಸೊ ಎಣ್ಣೆ ನೋಡಿ ಈ ಥರ ಸ್ಪ್ರೆಡ್ ಮಾಡಿಕೊಂಡೆ. ಇದು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಸೊ ತುಂಬ ಚೆನ್ನಾಗೂ ಇರುತ್ತೆ. ಮತ್ತು ಕೆಲವರೆಲ್ಲ ಮಣ್ಣಿನ ಪಾತ್ರೆಯಲ್ಲಿ ಅಂತಂದರೆ ತುಂಬ ಜನ ಹೇಳ್ತಿರ್ತಾರೆ, ನಿಮಗೆ ಮಾಡೋದಕ್ಕೆ ಕಷ್ಟ ಆಗೋದಿಲ್ವಾ, ಏನಾದರೂ ಹೊಡೆದೋದ್ರೆ ಅನ್ನೋ ಥರ ಎಲ್ಲ ಕೇಳ್ತಿರ್ತಾರೆ. ಬಟ್ ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಸೊ ಅದನ್ನು ಮಾಡೋ ಮೆಥೆಡ್ಡು ಮತ್ತು ಅದನ್ನು ಒನ್ ಟೈಮ್ ಮಾಡಿ ಯೂಸ್ ಮಾಡ್ತಾ ನಿಮಗೇ ಅದು ರೂಢಿ ಕೂಡ ಆಗೋಗ್ಬಿಡುತ್ತೆ. ಸೊ ಒಂದು ಕಡೆ ಸೈಡು ಸೊಪ್ಪಿನ ಪಲ್ಯನೂ ಕೂಡ ಆಯಿತು, ಇನ್ನೊಂದು ಕಡೆ ಸೈಡು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮತ್ತೊಂದು ಕಡೆ ಸೈಡು ಮುದ್ದೆಗೂ ರೆಡಿ ಆಗಿದೆ, ಮತ್ತು ಇನ್ನೊಂದು ಕಡೆ ಸೈಡು ರೈಸು ಕೂಡ ರೆಡಿ ಆಯಿತು. ಸೊ ನೋಡಿದ್ರಲ್ಲ ಇವತ್ತಿನ ಈ ಒಂದು ಬಸ್ಸಾರು ಮತ್ತು ಕಾಳು ಪಲ್ಯ ಎಲ್ಲ ಮಾಡೋದು ಯಾವ ರೀತಿ ಅಂತನ. ಸೊ ನೋಡಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಸೊ ನಾನು ಅಡುಗೆ ಮಾಡ್ತಾ ಸ್ವಲ್ಪ ಪಾತ್ರೆಗಳ್ನೂ ಸಹ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಮತ್ತು ಅದು ಎಲ್ಲ ಇಟ್ಟರೆ ತುಂಬ ಜಾಸ್ತಿ ಕೂಡ ಆಗಿಬಿಡುತ್ತೆ ಅಂತ ಹೇಳಿ. ಸೊ ಬಸ್ಸಾರು ಮಾಡಿದ್ದು ತುಂಬ ದಿವಸಗಳೇ ಆಗಿತ್ತು, ಬಸ್ಸಾರು ಮಾಡೇ ಇರಲಿಲ್ಲ. ಹಾಗಾಗಿ ನಮ್ಮ ಗಾರ್ಡನಲ್ಲಿ ಬಿಟ್ಟಿರ್ತಕ್ಕಂಥ ಸೊಪ್ಪಿಂದ ಮಾಡಿದ್ದು. ಸೊ ತುಂಬ ಚೆನ್ನಾಗೂ ಕೂಡ ಆಗಿತ್ತು ಸಾಂಬಾರು. ಸೊ ಮಾರ್ನಿಂಗು ಹಸ್ಬೆಂಡ್ ಬಾಕ್ಸಿಗೆ ಅಂತ ಹೇಳಿ ಸ್ವಲ್ಪ ಎಕ್ಸ್ಟ್ರಾನೇ ಸಾಂಬಾರು ಕೂಡ ಮಾಡಿಕೊಂಡೆ. ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಏನೂ ಆ್ಯಡ್ ಮಾಡಿಲ್ಲ. ಸೊ ನಾನು ಸೊಪ್ಪು ಮತ್ತು ಕಾಳು ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ಜೊತೆಗೆ ಕಿಚನ್ನು ಸಹ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಹಾಗೆಯೇ ಕಿಚನ್ ಕ್ಲೀನ್ ಮಾಡಿಕೊಂಡ್ರೆ ಮಾರ್ನಿಂಗು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಕೂಡ ಯೂಸ್ ಆಗುತ್ತೆ. ಸೊ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಉಪ್ಪು ಖಾರ ಎಲ್ಲ ಏನಾದರೂ ಜಾಸ್ತಿ ಬೇಕು ಅನ್ನೋರು ಮತ್ತು ಸ್ವಲ್ಪ ಖಾರದ ಪೌಡರೂ ಸಹ ಒಗ್ಗರಣೆಗೆ ಅಥವಾ ಯೂಸ್ ಮಾಡ್ಕೊಳ್ಬೋದು. ಸೊ ಒಂದು ಕಡೆ ಸೈಡ್ ಕಾಳು ಪಲ್ಯ ಆಯಿತು, ಇನ್ನೊಂದು ಕಡೆ ಸೈಡು ಮುದ್ದೆಗೂ ಸಹ ಆಯಿತು. ನಂತರ ಸಾಂಬಾರಿಗೆ ಲಾಸ್ಟಲ್ಲಿ ಗಾರ್ನಿಷಿಗೆ ಅಂತ ಹೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡೆ. ಸೊ ಮುದ್ದೆ ನಾನು ಮಾಡೋದು ಬರೀ ಇಬ್ಬರಿಗೆ ಮಾತ್ರ, ನನ್ನ ಮಗ ಮತ್ತು ಮಗಳಿಗೆ ನಾನು ಮಾಡೋ ಒಂದು 2 ಮುದ್ದೆಯಲ್ಲಿ ಇಬ್ರಿಗೂ ಶೇರ್ ಆಗಿಬಿಟ್ಟಿರುತ್ತೆ. ಸೊ ಚಿಕ್ಕದಾಗಿ ಮಾಡಿರ್ತೀನಿ ಮಕ್ಕಳಿಗೆ ಅಂತ ಹೇಳಿ. ಸೊ ನಮ್ಮ ಮನೇಲಿ ನೈಟ್ ಹೊತ್ತು ಮುದ್ದೆ ಇರಲೇಬೇಕು. ಅದು ಇದ್ದರೆ ಮತ್ತು ಅದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಮೊಟ್ಟೆ ಅಥವಾ ಬಜ್ಜಿ ಆ ಥರ ಎಲ್ಲ ಕೂಡ ಮಾಡ್ತಿರ್ತೀನಿ. ಸೊ ಮುದ್ದೆ ಸಾಂಬಾರು ಎಲ್ಲ ಆಯಿತು. ಇನ್ನೊಂದು ಕಡೆ ಸೈಡಲ್ಲಿ ನಾನು ಆಲ್ರೆಡಿ ಅಂದರೆ ದೊಡ್ಡ ಪತ್ರೆದು ಬಜ್ಜಿ ಮಾಡೋಣ ಅಂತ ಹೇಳಿ ಇಟ್ಕೊಂಡಿದ್ದೆ. ಸೊ ದೊಡ್ಡ ಪತ್ರೆ ಬಜ್ಜಿ ಮಾಡೋದಕ್ಕೆ ಇಲ್ಲಿ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಡಾ, ಉಪ್ಪು, ಖಾರದ ಪುಡಿ, ಅಚ್ಚ ಖಾರದ ಪುಡಿ ಇಷ್ಟನ್ನು ಮಾತ್ರ ಹಾಕಿ ಕಲಸಿಟ್ಕೊಂಡಿದ್ದೆ. ಸೊ ಇದನ್ನು ನೋಡಿ ಈ ಥರ ಬಜ್ಜಿ ಟೈಪಲ್ಲಿ ನಾವು ಯಾವ ರೀತಿ ಹಾಕ್ತೀವಿ ಆ ಥರ ಹಾಕುವಂಥದ್ದು. ಸೊ ತುಂಬ ಚೆನ್ನಾಗಿರುತ್ತೆ, ನಿಮಗೆ ಗೊತ್ತೇ ಆಗೋದಿಲ್ಲ ಅದು ನಾವು ದೊಡ್ಡ ಪತ್ರೆಯಲ್ಲಿ ಮಾಡಿದ್ದೀವಿ ಅಂತ ಹೇಳಿ. ಸೊ ನಿಮಗೆ ಮಕ್ಕಳಿಗೆ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು. ನಾನು ಯೂಸ್ ಮಾಡಿ ಕೊಬ್ಬರಿ ಎಣ್ಣೆ ಹಾಕಿ ಯೂಸ್ ಮಾಡಿ ಬಜ್ಜಿ ಮಾಡ್ತಾ ಇರೋದು. ಸೊ ನಮ್ಮ ಮನೆಯಲ್ಲಿ ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಸೊ ನೋಡಿದ್ರಲ್ಲ ಇವತ್ತಿನ ಈ ಒಂದು ಲಾಗ್ ಅಂತಲೇ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.